ನನ್ನ ಬಲಗಾಲಿದೆಯಲ್ಲ ಇದು ಬಂದು ಕರ್ನಾಟಕ, ನನ್ನ ಎಡಗಾಲು ಭಾಗದಲ್ಲಿ ತಮಿಳುನಾಡು. ವೀಕ್ಷಕರೇ, ನಾವು ನಿಂತಿರುವುದು ಈಗ ಇದು ರಾಮನಗರ ಕ್ಷೇತ್ರ, ಇಕ್ಬಾಲ್ ಹುಸೇನ್ ಪ್ರತಿನಿಧಿಸುವಂತ ಕ್ಷೇತ್ರ. ಈ ಗ್ರಾಮದಲ್ಲಿರುವಂತ ರಸ್ತೆ ಯಾವುದು? ಇದು ನಮ್ಮ ಕರ್ನಾಟಕದ ರಸ್ತೆ. ಬನ್ನಿ ಹಂಗೆ ನಿಮಗೆ ಮಿಕ್ಕಿದ್ ತೋರಿಸ್ತೀನಿ. ಈಗ ಇದನ್ನ ದಾಟಿ, ಈ ಬಾರ್ಡರ್ನ ದಾಟಿ ಹಿಂಗ್ ಹೋದ್ರೆ ಇದು ಬಂದು ತಮಿಳ್ನಾಡು. ತಮಿಳ್ನಾಡಿನಲ್ಲಿರುವಂತ ರಸ್ತೆ ಹೇಗಿದೆ? ಹೇಗೆ ಕಾಣಿಸ್ತಾ ಇದೆ? ಸುಮಧುರವಾಗಿದೆಯೇ? ಅದೇ ನಮ್ಮ ಕರ್ನಾಟಕದ ರಸ್ತೆ ಹೇಗಿತ್ತು? ನಾನು ಕಂಪೇರ್ ಮಾಡಿ ಮರ್ಯಾದೆ ತೆಗಿಬೇಕು ಅಂತನೋ ಅಥವಾ ಕಂಪ್ಯಾರಿಸನ್ ಮಾಡಬೇಕು, ಮತ್ತೊಬ್ಬರಿಗೆ ಹರ್ಟ್ ಮಾಡಬೇಕು ಅನ್ನೋದಲ್ಲ ನನ್ನ ಉದ್ದೇಶ. ತಮಿಳ್ನಾಡಲ್ಲಿ ಅದು ಕೂಡ ಅಂದ್ರೆ ಈ ಬಾರ್ಡರ್ ಬಿಟ್ಟು ತಮಿಳ್ನಾಡಿಗೆ ಸೇರುವಂತ ಮಣ್ಣಿನಲ್ಲಿ ಕನ್ನಡ ಮಾತನಾಡುವಂತ ಅನೇಕರಿದ್ದಾರೆ. ಅವ್ರನ್ನೂ ಕೂಡ ಮಾತನಾಡಿಸುವಂತ ಕೆಲಸ ನಾವು ಮಾಡಬೇಕಲ್ಲ. ನೋಡೋಣ ಹೆಂಗಿದೆ ಈ ಗಡಿನಾಡ ಜನರಿಗೆ ತಮಿಳ್ನಾಡಿಂದ ಯಾವ ರೀತಿ ಸೌಲಭ್ಯ ಸಿಗ್ತಾ ಇದೆ, ಇವೆಲ್ಲವನ್ನು ಕೂಡ ಮಾತನಾಡಿಸಿದ್ರೆ ಚೆನ್ನಾಗಿರುತ್ತೆ. ನಾವೀಗ ರೋಡ್ ತೋರಿಸಿದ್ವಿ ಇರ್ಲಿ, ಬಟ್ ಹಂಗೆ ಅಭಿವೃದ್ಧಿ ಹೆಂಗಿದೆ, ಅಲ್ಲಿ ಹೆಂಗೆ ಮಹಿಳೆಯರಿಗೆಲ್ಲ ಏನ್ ಸಿಗುತ್ತೆ, ರೇಷನ್ ಕಾರ್ಡ್ ಅಲ್ಲಿ ಏನ್ ಸಿಗುತ್ತೆ, BPL ಕಾರ್ಡ್ ಇದೆಯಾ, APL ಕಾರ್ಡ್ ಇದೆಯಾ, ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ, ಒಂದಷ್ಟು ಜನಕ್ಕೆ ಗೊತ್ತಿರಲ್ಲ ವ್ಯವಸ್ಥೆ ಹೆಂಗಿದೆ ಅಂತ. ಯಾರಾದ್ರೂ ಸಿಕ್ಕಿದ್ರೆ ಅಲ್ಲೂ ಕೂಡ ಹೋಗಿ ಮಾತನಾಡ್ಸೋಣ ಬನ್ನಿ. ನಮಸ್ಕಾರ. ಈಗ ನಾವು ನಿಂತಿರುವ ಜಾಗ ತಮಿಳುನಾಡು, ಅಂದ್ರೆ ಗಡಿನಾಡು. ತಮಿಳುನಾಡಲ್ಲಿ ನಾವಿದ್ದೇವೆ. ಅಣ್ಣ, ಏನ್ ನಿಮ್ಮ ಹೆಸರು? ಮುನಿಯಪ್ಪರೇ. ಎಲ್ಲಿ ಮನೆ? ಅಲ್ಲಿ ಕಾಲವಣಿ. ಹೌದಾ? ನೀವು ತಮಿಳ್ನಾಡವ್ರ ಕರ್ನಾಟಕದವ್ರ? ತಮಿಳ್ನಾಡವ್ರು. ಯಾವ ಚಂದ? ನಮ್ಗೇನು ಚಂದ ಇಲ್ಲ. ಏನು ಚಂದ ಇಲ್ವಾ? ಇದೇ ಚಂದನಾ? ಈಗ ಮಧ್ಯದಲ್ಲಿದ್ರಿ ನೀವು. ಆ ಕಡೆ ಕುಯ್ಲ, ಈ ಕಡೆ ಕುಯ್ಲ. ತಮಿಳ್ನಾಡು. ಒಬ್ರಿಗೆ ಎಷ್ಟು ಕೆಜಿ ಕೊಟ್ರ ಅಕ್ಕಿಯ? 5 ಕೆಜಿಯಾ? ಒಬ್ರಿಗೆ 5? ಮತ್ತೆ ಬೇರೆ ರಾಗಿ ಇಲ್ಲ ನಮ್ಗೆ ಜೋಳ ಕರ್ನಾಟಕ ಇಲ್ಲಿಲ್ಲ. ಸಕ್ಕರೆ, ಸಕ್ಕರೆ, ಗೋಧುಮೆ, ಎಣ್ಣೆ, ಬೇಳೆಕಾಳು ಅವೆಲ್ಲ ಬರ್ತದೆ. ಅದು ಬಿಟ್ಟು 5 ಕೆಜಿ ಅಕ್ಕಿ. ಒಂದ್ ನಾಳೆಗೆ 5 ಕೆಜಿ. ಈ ತಮಿಳ್ನಾಡಲ್ಲಿ ಗಂಡಸರಿಗೇನು ಫ್ರೀ ಇಲ್ವೇ? ಏನು ಫ್ರೀ? ಇಲ್ಲ ಬಸ್ಗೆ ಫ್ರೀ. ಬಸ್ ಫ್ರೀನಾ ನಿಮಗೆ? ನಮ್ಗೆಲ್ಲ ಇಲ್ಲೂ ನಿಮ್ಗೆ ಫ್ರೀನಾ? ಎಲ್ಲ ನಮ್ಗೆ ದುಡ್ಡು. ಲೇಡೀಸು ಎಲ್ಲ ಹೋದ್ರು ಫ್ರೀನೆ. ಹೌದಾ? ಲೇಡೀಸ್ ಎಲ್ಲೋದ್ರು ಫ್ರೀ? ಏನ್ ಆಧಾರ್ ಕಾರ್ಡ್ ತೋರಿಸ್ಬೇಕಾ? ಇಲ್ಲ ನಮ್ಗೆ ಆಧಾರ್ ಕಾರ್ಡ್ ಇಲ್ಲ. ಆಧಾರ್ ಕಾರ್ಡ್ ಏನ್ ತೋರ್ಸಂಗಿಲ್ಲ ನೀವು? ನಮ್ಗಿಲ್ಲ. ನೀವು ಕರ್ನಾಟಕ ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ. ಹೌದಾ? ಎಲ್ಲಾನು ಹೋಗ್ಬೋದು. ನಿಮ್ ಊರೆಲ್ಲ ಅಭಿವೃದ್ಧಿ ಚೆನ್ನಾಗಿ ಮಾಡವ್ರ? ಎಲ್ಲ ಮಾಡ್ತಾರೆ. ಯಾರು ಬರ್ತಾರೆ ನಿಮಗೆ MLA? ನಮ್ಮ ರಾಮಚಂದ್ರಪ್ಪ. ಯಾವ ಕ್ಷೇತ್ರ ಇದು? ಅದೇ ತೆಲಮಂಗಲ ಕ್ಷೇತ್ರನಾ? ತಳಿ ಕ್ಷೇತ್ರಕ್ಕೆ ಬರ್ತದೆ. ರಾಮಚಂದ್ರ ಅಂತ ಕೆಲಸ ಎಲ್ಲ ಮಾಡಿಸ್ತಾರ? ಮಾಡ್ತಾರೆ. ಪರವಾಗಿಲ್ಲ ಸರ್. ಹೌದಾ? ಸರಿ, ಹೋಗ್ಬನ್ನಿ. ಹುಷಾರು. ಬಾಯ್. ಅಲ್ಲ ಮೇಡಮ್, ಇಷ್ಟ ದಿನ ಕರ್ನಾಟಕದವ್ರನ್ನ ಬೆಳೆಸಾಡ್ತಿದೆ, ಇವಾಗ ತಮಿಳ್ನಾಡು. ಆಕ್ಚುಲಿ ನಮ್ದು ಕರ್ನಾಟಕನೇ. ಹೌದಾ? ಕರ್ನಾಟಕದಿಂದ ಇಲ್ಲಿ ಮದುವೆ ಆಗಿರೋದು. ಕರ್ನಾಟಕದಿಂದ ಇಲ್ಲಿ. ನಿಮ್ದು ಯಾವ್ರು? ನಮ್ದು ಹೊಸಕೋಟೆ ಹತ್ರ. ಹೊಸಕೋಟೆ ಹತ್ರಲ್ಲ? ಮದ್ವೆ ಇಲ್ಲ? ಯಜಮಾನ್ರಿ ಇಲ್ಲೇ? ಹಂಗಾದ್ರೆ ನಿಮ್ದು ಇದೇ ಊರು? ಇದೇ ಊರೇ. ನಿಮ್ ಕರ್ನಾಟಕ ಅಲ್ಲ, ಇದೇ ಊರು. ಹೆಂಗಾದ್ರೂ ಅದ್ರ ಕರ್ನಾಟಕನ್ ಬಿಟ್ಕೊಡಕ್ ಆಗುತ್ತಾ? ನೋಡ್ರಿ, ಮತ್ತೆ ಹಂಗಾರೆ ನೋಡ್ರಿ 10 ಕೆಜಿ ಅಕ್ಕಿ ತಗೊಳ್ಳಿ ನೋಡೋಣ. ನೋಡ್ರಿ, ರೇಷನ್ ಕಾರ್ಡ್ ತಗೊಳ್ಳಿ. ಸರ್, ನಮ್ಮ ಹೆಸರು ಇಲ್ಲಿ ಸೇರ್ಸಿದ್ಮೇಲೆ ಕರ್ನಾಟಕದಲ್ಲಿ ಏನು ಕೊಡ್ತಾರೆ? ಅದ್ನೇ ಹೇಳಿದ್ದು, ಇವಾಗೇನ್ ಎಲ್ ಬೇಕಾದ್ರೂ ಕೊಡ್ತಾರೆ. ಆತರ ಏನಿಲ್ಲ. ಮತ್ತೆ ನಿಮ್ ಹೆಸರೇನು? ಪವಿತ್ರ ಅವ್ರೆ. ಯಾವ ಊರು? ಬೇಲಾಳು. ಹೆಂಗದೆ ಊರು? ಸೂಪರ್. ನಿಮಗೆ ಏನೇನ್ ಫ್ರೀ ಕೊಟ್ಟರು ತಮಿಳ್ನಾಡಿಂದ? ಏನ್ ಕೊಡ್ತಾರೆ? ಅಕ್ಕಿ ಕೊಡ್ತಾರೆ. ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಡ್ತಾರೆ ಗೊತ್ತಾ? ಸರ್, ಕರ್ನಾಟಕ ಅವ್ರು ಕೊಡ್ತಾ ಇರೋದೆಲ್ಲ ಯೂಸ್ಲೆಸ್ ಸರ್. ಹೌದು, ಯೂಸ್ ಆಗೋದು ಯಾತಕ್ಕೂ ಇಲ್ಲ. ಕರ್ನಾಟಕ ನಮ್ ದುಡ್ಡು ನಮ್ಗೆ ಕೊಡ್ತಾ ಇದಾರೆ ಅಷ್ಟೇ. ಎಲ್ಲ ಟ್ಯಾಕ್ಸ್ ಗೀಕ್ಸ್ ಅಂತ ಅದೆಲ್ಲ ಇದು ಅಂತ ಎಲ್ಲ ಹಾಕಿ ನಮ್ ದುಡ್ಡು ನಮ್ಗೆ ಕೊಡ್ತಾ ಇದಾರೆ. ಇನ್ನೇನ್ ಮಾಡ್ತಾ ಇದಾರೆ? ಈ ಕಡೆ ಹೆಂಗೋ ಈ ಕಡೆ ಕೊಡ್ತಾವ್ರಂತಲ್ಲ ಕಾಸು? ಇಲ್ಲವೇ ಫ್ರೀ ಕೊಡ್ತಾ ಇದಾರೆ. ಎಷ್ಟು ಕೊಟ್ಟರು? 1,000 ಕೊಡ್ತಾ ಇದ್ದಾರೆ. 1,000ನಾ? ಸಾಕಾ? ಹೆಂಗೆ ವಿಜಯ್ ಅವರು ಬಂದ್ಮೇಲೆ? ಸೂಪರ್ ಸರ್. ಸೂಪರಾ? ಚಿನ್ನ ಕೊಡ್ತೀನಿ ಅಂದ್ರು ಸರ್. ಅವರು ಫಸ್ಟ್ ಅಮೌಂಟ್ ಇಟ್ಟಿದ್ರೆ, ಖಜಾನೆನಲ್ಲಿ ದುಡ್ಡಿದ್ರೆ ತಾನೇ ಇವ್ರು ಕೊಡಕ್ಕಾಗೋದು. ಹೇಳಿದ್ರಲ್ಲ ಕೊಡ್ತೀನಿ ಅಂತ. ಕೊಡ್ತಾರೆ. ಕೊಡ್ಬೇಕು ಅನ್ನೋದೇನು ಇಲ್ವಲ್ಲ. ಯೂಸ್ಲೆಸ್ ಅನ್ಸಲ್ವಾ? ಏನಕ್ಕೆ? ಚಿನ್ನ ಯೂಸ್ಲೆಸ್ ಅಲ್ವಾ ಸರ್? ಚಿನ್ನ ಅಂತಂದ್ರೆ ಚಿಕ್ಕ ಮಕ್ಳಿಗೆ ಕೊಡ್ತಾರೆ, ಎಳೆ ಮಕ್ಳಿಗೆ, ಹುಟ್ಟಿರೋ ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದ್ರೆ ದೊಡ್ಡವ್ರಿಗೆಲ್ಲ ಕೊಡ್ತೀನಿ ಅಂತ ಅವ್ರು ಹೇಳಿಲ್ವಲ್ಲ. ಅದೇ ಯಾರಿಗ ಹುಡುಗಿ ಕೊಟ್ರೆ ಅದು ಒಳ್ಳೇದು. ಒಟ್ಟಿನಲ್ಲಿ ಚಿಕ್ಕ ಮಕ್ಳಿಗೆ ಕೊಡಿ ಬಿಡಿ. ಅಭಿವೃದ್ಧಿ ಎಲ್ಲ ಚೆನ್ನಾಗಿ ಮಾಡ್ತಾವ್ರ? ಕೆಲಸಗಳೆಲ್ಲ ಆಗ್ತಾ ಇದೆಯಾ? ಈಗ ಬಂದು ಜಸ್ಟ್ ಅವ್ರು ಬಂದು ಎಷ್ಟು ತಿಂಗಳು? ಅವ್ರ ಕತೆ ಅಲ್ಲ, ಇಲ್ಲಿರೋ MLA ಅವರು ಯಾರು ಬಂದ್ರು? ಇಲ್ಲಿರೋ MLA ಅವ್ರದೇ ಪಕ್ಷದವ್ರು ಗೆದ್ದಿರೋದ ಅಥವಾ ಬೇರೆಯವ್ರು ಗೆದ್ದವ್ರ? ಇಲ್ಲ, ಬೇರೆ ಗೆದ್ದವ್ರ.
ಸರಿ ಆಯ್ತು. ಹಂಗ ಕರ್ನಾಟಕದಲ್ಲಿದ್ರೆ 200 ರೂಪಾಯಿ ಸಿಗದಾ? ಏನಕ್ಕೆ ಬೇಡ ನಮಗೆ, ಬೇಡವಾ? ಸರಿ, ಬಸ್ ಫ್ರೀನಾ ಇಲ್ಲಿ? ಇಲ್ಲಿ ಬಸ್ ಫ್ರೀ. ಬಸ್ ಫ್ರೀ ಇದೆ. ಓಕೆ ಓಕೆ. ಅವ್ವ நமஸ்காரங்கள். வணக்கம். சொல்லு பேரேಂಟಿ பேரு? ಚಿಕ್ತಾಯಮ್ಮ. ಚಿಕ್ತಾಯ ನಮ್ಮ ಹೆಸರಯ್ಯ ಚಿಕ್ತಾಯಮ್ಮ. ಎಲ್ಲ ದೊಡ್ಡತಾಯಮ್ಮ. ಎಲ್ಲಿದ್ದರು? ಎಲ್ಲಿ ಮನೆ? ಅಲ್ಲಿ ದೊಡ್ಡಿ. ಯಾವ ದೊಡ್ಡಿ? ಅಲ್ಲಿ ಕೆಳಗಡೆ ದೊಡ್ಡಿ. ನೀವು ಕರ್ನಾಟಕದವ್ರ ಹಂಗಾರ? ಇಲ್ಲ, ತಮಿಳ್ನಾಡವ್ರೆ. ತಮಿಳ್ನಾಡಿಗೆ ಸೇರ್ತದ? ಇದು ನಿಮ್ಗೆಲ್ಲ ಪಿಂಚಣಿ ದುಡ್ಡು ಬರುತ್ತಾ? ಇಲ್ಲ. ಯಾಕೆ ಕೊಡಲ್ರು ನಮಗೆ. ಏಜಾದವ್ರಿಗಿಲ್ವಾ? ಇಲ್ಲ. 60 ವರ್ಷ ದಾಟ್ತಾರಿಗೆ ಇಲ್ಲ. ದುಡ್ಡಿಲ್ಲ. ನಮ್ಮ ಕೊಡ್ಲಿ. 600 800 ಯಾವ್ದು 1000 ರೂಪಾಯಿ. ಏನಿಲ್ಲ. ಓ ಇಲ್ಲ. ಅಲ್ಲಲ್ಲ, ಏಜ್ ಆದವ್ರಿಗೆ ಎಲ್ರಿಗೂ ಕೊಡ್ತಾರೆ. ಕೊಡ್ತಾ ಇಲ್ಲ ನಮ್ಗೆ. ಹೌದಾ? ನಮ್ ಕಡೆ ಕರ್ನಾಟಕದಲ್ಲಿ 60+ ದಾಟ್ತು ಅಂದ್ರೆ ಸೀನಿಯರ್ ಸಿಟಿಸನ್ಸ್ ಅವ್ರಿಗೆ ಕೊಡ್ತಾರೆ. ನಮ್ಗಿಲ್ಲ ಸ್ವಾಮಿ. ಅದು ಕೊಡ್ತಾರೆ, ಅದು ಅರ್ಧ ಬರ್ಧ ಮಾಡೋರೆ ಪರವಾಗಿಲ್ಲ. ಹೋಲ್ಸ್ಕೊಂಡ್ರೆ ನಮ್ಗೆ ಕೊಡ್ತಾರಲ್ಲ ಅಟ್ಲೀಸ್ಟ್ ಸ್ಕೀಮ್ ಇದೆಯಲ್ಲ. ಮತ್ತೆ ನಿಮ್ಗೆ 2,000 ಎಲ್ಲ ಫ್ರೀ ಇಲ್ವಾ? ಇಲ್ಲ. ಯಾವ್ದು ಇಲ್ಲ. ಕಾರ್ಡೊಂದು ಇಲ್ಲ. ಒಯ್ಯಪಿನೂ ಕೊಡಲ್ರು. ಹೌದಾ? ಒಯ್ಯಪಿನ್ ಇಲ್ವಾ? ಇಲ್ಲ ಸ್ವಾಮಿ, ಕೊಡ್ಲಿಲ್ಲ. ಬಸ್ ಎಲ್ಲ ಫ್ರೀನಾ? ಆಧಾರ್ ಕಾರ್ಡ್ ತೋರಿಸ್ಬೇಕಾ ಇಲ್ಲ ಹೆಂಗೆ? ಇಲ್ಲ, ತೋರ್ಸಂಗಿಲ್ಲ. ಹಂಗೆ ಬಸ್ ಹತ್ತಿರ ಮುಗಿತು. ಗೌರ್ಮೆಂಟ್ ಬಸ್ ಅಲ್ಲಿ ಮಾತ್ರ. ಹೌದು. ಸರಿ ಆಯ್ತು. ಎಲ್ಲ